ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್.ಕೆ. ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು ಮಾರುತಿ ಸುಜುಕಿ ಬ್ರೀಜಾ ಫೇಸ್ ಲಿಫ್ಟು. ಸೊ ಯಾವುದೇ ಒಂದು ಗಾಡಿ ಫೇಸ್ ಲಿಫ್ಟ್ ಆದರೆ ನಿಮಗೆ ಜಸ್ಟು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಚೇಂಜಸ್ ಮಾಡ್ತಾರೆ. ಬಟ್ ಬ್ರೀಜಾದಲ್ಲಿ ನಿಮಗೆ ಇಂಜಿನ್ ಕೂಡ ಚೇಂಜಸ್ ಮಾಡಿದ್ದಾರೆ. ಸೊ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಬ್ರೀಜಾ ರಿವ್ಯೂ ಮಾಡೋಕ್ಕೆ ರಾಮನಗರದಲ್ಲಿರೋ ಕಲ್ಯಾಣಿ ಮೋಟಾರ್ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ನಿಮ್ಗೆ ಯಾವುದೇ ಮಾರುತಿ ಗಾಡಿಗಳನ್ನ ಬುಕ್ ಮಾಡಬೇಕು, ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಮತ್ತು ನಿಮ್ಗೆ ಏನಾರ ಕ್ವೈರೀಸ್ ಇತ್ತು ಅಂದರೆ ಕೂಡ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಬ್ರೀಜಾ ಫೇಸ್ ಲಿಫ್ಟ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಔಟ್ಸೈಡ್ ಆ ಥರ ಏನು ಮೇಜರ್ ಚೇಂಜಸ್ ಆಗಿಲ್ಲ. ಸೊ ನಿಮಗೆ ಇಂಜಿನಲ್ಲಿ ಚೇಂಜಸ್ ಆಗಿದೆ. ಏನಂದರೆ ನಿಮಗೆ ಟೋಟಲಾಗಿ 2 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. 1 ಲೀಟ್ರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತು 1.5 ಲೀಟ್ರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ ಅಂದರೆ ಅಂಡರ್ ಬಾಡಿ CNG ಟ್ಯಾಂಕ್ ಕೂಡ ಬರುತ್ತೆ. ಸೊ 1.5 ಲೀಟ್ರ್ ನಿಮಗೆ ಅಂಡರ್ ಬಾಡಿ CNG ಟ್ಯಾಂಕ್ ಕೊಟ್ಟಿರೋದ್ರೆ ನಿಮಗೆ ಬೂಟ್ ಸ್ಪೇಸಲ್ಲಿ ಏನೂ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಓವರಾಲ್ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳಿದ್ರೆ ನಿಮಗೆ 1 ಲೀಟ್ರ್ ಟರ್ಬೋ ಪೆಟ್ರೋಲಲ್ಲಿ ಸೊ 109 PS ಪವರ್ ಬರುತ್ತೆ. ಹಾಗೆ 170 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇನೋ ನಿಮಗೆ 1 ಲೀಟ್ರ್ ಟರ್ಬೋ ಪೆಟ್ರೋಲ್ ಬೇಡ, ನಿಮಗೆ 1.5 ಲೀಟ್ರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಬೇಕು ಅಂದರೆ ಸೊ ಅದರಲ್ಲಿ ನಿಮಗೆ 102 PS ಪವರ್ ಬರುತ್ತೆ. ವಿತ್ ನಿಮಗೆ 139 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೀವೇನ CNGಗೆ ಹೋಗ್ತೀವಿ ಅಂದರೆ CNGಯಲ್ಲಿ ಕೂಡ ನಿಮಗೆ 87 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ನಿಮಗೆ 121 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಓವರಾಲ್ ಮೈಲೇಜ್ ಬಗ್ಗೆ ಹೇಳಿದ್ರೆ ನಿಮಗೆ 1 ಲೀಟ್ರ್ ಟರ್ಬೋ ಪೆಟ್ರೋಲ್ ಮತ್ತು 1.5 ಲೀಟ್ರ್ ಪೆಟ್ರೋಲ್ ಇಂಜಿನಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ 20 to 21 ಮೈಲೇಜ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿದ್ದಾರೆ. ಸೊ ಅದೇನೇನು ನೀವೇನಾದರೂ CNGಗೆ ಹೋಗ್ತೀವಿ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ 26 ಕಿಲೋಮೀಟ್ರ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಬ್ರೀಜಾ ಪ್ರೈಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1 ಲೀಟ್ರ್ ಟರ್ಬೋ ಪೆಟ್ರೋಲ್ ಇಂಜಿನು 7,39,000 ಎಕ್ಸ್ ಶೋರೂಮ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು ನಿಮಗೆ 11,65,000ವರೆಗೂ ಎಕ್ಸ್ ಶೋರೂಮ್ ಪ್ರೈಸ್ ಹೋಗುತ್ತೆ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು ZXi ವೇರಿಯಂಟು. ಸೊ ZXi ಪ್ಲಸ್ ಅಲ್ಲ, ZXi ವೇರಿಯಂಟು. ಸೊ ಇದು ಬಂದು ನಿಮಗೆ 10,49,000 ಆಗುತ್ತೆ. ಸೊ ಆನ್ ರೋಡ್ ಬಗ್ಗೆ ಹೇಳಿದ್ರೆ ನಿಮಗೆ 13,31,000 ಆನ್ ರೋಡ್ ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನೀವು ಲುಕ್ ನೋಡ್ತಾ ಇರ್ಬೋದು. ಲುಕ್ಕಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಆ ಥರ ಮೇಜರ್ ಚೇಂಜಸ್ ಏನೂ ಆಗೋದಿಲ್ಲ. ಸೊ ನಿಮಗೆ ಹೆಡ್ಲೈಟ್ಸ್ ಎಲ್ಲ ಸೇಮ್ ಬರುತ್ತೆ, ಬಟ್ ನಿಮಗೆ ಗ್ರಿಲ್ ಕೊಟ್ಟಿದ್ದಾರೆ. ಸೊ ಡಾರ್ಕ್ ಕ್ರೋಮಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸುಜುಕಿ ಲೋಗೋ ಕೂಡ ಬರುತ್ತೆ. ಸೊ ಹೆಡ್ಲೈಟ್ಸು ನಿಮಗೆ ಪ್ರೀವಿಯಸ್ ಜನ್ರೇಷನ್ ಬ್ರೀಜಾ ಇತ್ತಲ್ಲ, ಸೊ ಅದೇ ಕ್ಯಾರಿ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬಂಪರ್ಸು ಸ್ವಲ್ಪ ಚೇಂಜಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಬಂಪರಲ್ಲಿ ಸಿಲ್ವರ್ ಕಲರು ಮತ್ತು ಡಾರ್ಕ್ ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಹಾಗೆ ಪೇಂಟೆಡ್ ಬಂಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೈಡ್ ವ್ಯೂ ನೋಡ್ತಾ ಇರ್ಬೋದು. ನಿಮಗೆ ಸೈಡ್ ವ್ಯೂಲ್ಲಿ ನಿಮಗೆ ಅಂಥ ಮೇಜರ್ ಚೇಂಜಸ್ ಏನೂ ಕಾಣಿಸೋದಿಲ್ಲ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಲುಕ್ ಇದೆ ಅಂತ. ವಿತ್ ನಿಮಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಅಷ್ಟೇ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಸೈಡ್ ಕ್ಲಾಡಿಂಗು ನೋಡ್ತಾ ಇರ್ಬೋದು ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬ್ಲ್ಯಾಕ್ ಕಲರ್ ಅಲೈ ಬರುತ್ತೆ. ಸೊ ಒಂಥರ ಗ್ರೇ ಮಿಕ್ಸ್ಚರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ವಿತ್ ನಿಮಗೆ 16 ಇಂಚ್ ಅಲೈ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ಡಿಸ್ಕು, ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಓವರಾಲ್ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 250/15/60 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೈಡ್ ಕ್ಲಾಡಿಂಗು ನೋಡ್ತಾ ಇರ್ಬೋದು ಒಂದಷ್ಟು ಸಿಲ್ವರ್ ಜೊತೆಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ 198 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಯೂಜ್ ಎನಫ್ ಅಂತ ಹೇಳ್ಬೋದು. ಒಂದು SUV ಗಾಡಿಗೆ ನಿಮಗೆ ಆರಾಮಾಗಿ ಏನಾರು ಮಾನ್ಸೂನ್ ರೈಡ್ ಆಗಲಿ, ಸೊ ಎಲ್ಲನ ಹೊರಗಡೆ ನಿಮಗೆ ಆಫ್ ರೋಡ್ ಥರ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಡ್ರೈವರ್ ಸೈಡ್ ಜೊತೆಗೆ ಪ್ಯಾಸೆಂಜರ್ ಸೈಡ್ ಕೂಡ ಕೀಲೆಸ್ ಎಂಟ್ರಿ ಕೂಡ ಸಿಗುತ್ತೆ. ಸೊ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಆರಾಮಾಗಿ ಎಂಟ್ರಿ ಆಗುತ್ತೆ. ಇದು ನಿಮಗೆ ORVM ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಬಾಡಿ ಕಲರ್ ಪೇಂಟೆಡು ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ರೂಫ್ ರೈಲ್ಸ್ ಬರುತ್ತೆ. ವಿತ್ ನಿಮಗೆ ಬಾಡಿ ಕಲರ್ ಶಾರ್ಕ್ ಫಿನ್ ಆ್ಯಂಟನ್ನು ಕೊಟ್ಟಿದ್ದಾರೆ. ಸೊ ಇನ್ನು ರಿಯರ್ ಸ್ಪೈಲರ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ಸ್ಪೈಲರು ಬಾಡಿ ಕಲರ್ ಬರುತ್ತೆ. ಹಾಗೆ ನಿಮಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ನಿಮಗೆ ZXi ವೇರಿಯಂಟ್ ಆಗಿರೋದ್ರೆ ನಿಮಗೆ ಡಿಫಾಗರ್ ಮಾತ್ರ ಬರುತ್ತೆ. ಸೊ ಅದೇನು ನಿಮಗೆ ZXi ಪ್ಲಸ್ಗೆ ಹೋಗ್ತೀವಿ ಅಂದರೆ ವೈಪರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ರಿಯರಲ್ಲಿ ನಿಮಗೆ ಸುಜುಕಿ ಲೋಗೋ ಜೊತೆಗೆ ಬ್ರೀಜಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಬರುತ್ತೆ. ಸೊ ರಿಯರಲ್ಲಿ ನಿಮಗೆ ಅಂಥ ಮೇಜರ್ ಚೇಂಜಸ್ ಏನು ಕಾಣಿಸೋದಿಲ್ಲ. ಸೊ ಟೈಲ್ ಲ್ಯಾಂಪ್ ಎಲ್ಲ ಸೇಮ್ ಪ್ರೀವಿಯಸ್ ಏನಿತ್ತಲ್ಲ ಸೊ ಅದೇ ರೀತಿ ಕೊಟ್ಟಿದ್ದಾರೆ. ಹಾಗೆ ರಿವರ್ಸ್ ಲ್ಯಾಂಪ್ ಆಗಿರ್ಬೋದು, ಇಂಡಿಕೇಟರ್ದಾಗಿರ್ಬೋದು ಎಲ್ಲ ನಿಮಗೆ ಇಲ್ಲೇ ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ವಿತ್ ನಿಮಗೆ ರಿಯರ್ ಬಂಪರ್ ಕೂಡ ನೋಡ್ತಾ ಇರ್ಬೋದು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ನಿಮಗೆ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ರಿವರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ವಿತ್ ನಿಮಗೆ ರಿವರ್ ಪಾರ್ಕಿಂಗ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಆಗಿರೋದ್ರಿಂದ ಸೊ ಸ್ಮಾರ್ಟ್ ಹೈಬ್ರಿಡ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ನಿಮಗೆ
328 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಬೂಟ್ ಸ್ಪೇಸ್ ಯಾವ ರೀತಿ ಇದೆ ಅಂತ. ಇದು ನಿಮಗೆ ಲ್ಯಾಂಪ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಲ್ಯಾಂಪ್ ಜೊತೆಗೆ ಹುಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿ. ಸೊ ಇನ್ನು ಸ್ಪೇರ್ ವೀಲ್ ಒಂದು ಬರೋದಿಲ್ಲ. ನಿಮಗೆ ಪಂಚರ್ ಕಿಟ್ಟು ಮತ್ತು ಟೈರ್ ಇನ್ಫ್ಲೇಟರ್ ಕೂಡ ಅವರ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ನೀವೇನನ್ನ ಪಂಚರ್ ಆದಾಗ ಪಂಚರ್ ಕೂಡ ನೀವು ಹಾಕೋಬೋದು. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ಕೀಯಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಕೊಡೋದ್ರಿಂದ ನಿಮಗೆ ರಿಕ್ವೆಸ್ಟ್ ಸೆನ್ಸರಲ್ಲಿ ಎಂಟ್ರಿ ಆದರೆ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿಯಿಂದ ಫುಲ್ಲು ನಿಮಗೆ ಬ್ಲ್ಯಾಕ್ ಕಲರು ಮತ್ತು ಒಂದಷ್ಟು ಲೈಟಾಗಿ ಬ್ರೌನ್ ಟೈಪ್ ಸ್ಟೇರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೀಟ್ಸು ಅಷ್ಟೇ ನಿಮಗೆಲ್ಲ ಬ್ಲ್ಯಾಕ್ ಕಲರ್ ಅಪೋಲ್ಸ್ಟ್ರಿ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಅಂತ ಹೇಳ್ಬೋದು. ಇನ್ನು ಡೋರ್ ಪ್ಯಾಕ್ ಬಗ್ಗೆ ಹೇಳಿದ್ರೆ ಸೊ ಡೋರ್ ಪ್ಯಾಡಲ್ಲಿ ನೋಡ್ತಿರ್ಬೋದು ಇಲ್ಲೊಂದಷ್ಟು ನಿಮಗೆ ಫ್ಯಾಬ್ರಿಕ್ ಟೈಪ್ ಕೊಟ್ಟಿದ್ದಾರೆ ಇಂಟೀರಿಯರಲ್ಲಿ. ಇದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ಚು ಮತ್ತು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಕ್ರೋಮಿಯಂ ಫಿನಿಶ್ ಬರುತ್ತೆ. ಇದು ನಿಮಗೆ ಟ್ವಿಟರ್ ಜೊತೆಗೆ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಒನ್ ಲೀಟ್ರ್ ಬಾಟಲ್ ಸ್ಪೇಸ್ ಬರುತ್ತೆ. ಮತ್ತು ನೀವೇನೋ ಐಟಮ್ಸ್ ಇಡೋಕ್ಕೆ ಇಲ್ಲ ಫೋನ್ಗೆ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಡ್ರೈವರ್ ವಿಂಡೋ ಆಟೋ ಡೌನ್ ಆಪ್ಷನ್ಸ್ ಬರುತ್ತೆ. ರಿಮೈನಿಂಗ್ ಎಲ್ಲ ನಾರ್ಮಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ORVM ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಸೀಟ್ಸು ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಸೀಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬಟನ್ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಹೆಡ್ಲೈಟ್ ಲೆವರಲ್ಲಿ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಹೆಡ್ಲೈಟು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎ ಸಿ ಕ್ಲಸ್ಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ರೈಟ್ ಸೈಡು. ಇದು ನಿಮಗೆ ಒಂದಷ್ಟು ಬ್ರೌನ್ ಕಲರ್ ಟಚ್ ಬರುತ್ತೆ. ಸೊ ಇನ್ನು ಬ್ರೀಜಾ ಸೇಫ್ಟಿ ಬಗ್ಗೆ ಹೇಳಿದ್ರೆ ನಿಮಗೆ ಬೇಸೆಂಟ್ ಇದನ್ನು 6 ಇಯರ್ ಬ್ಯಾಗ್ ಕಂಪಲ್ಸರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಭಾರತ್ ಇನ್ಕ್ಯಾಪ್ ಕಡೆಯಿಂದ 5 ಸ್ಟಾರ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ವೀಲು ನಿಮಗೆ ಮೋಲ್ಡೆಡ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ZXi ಪ್ಲಸ್ಗೆ ಹೋಗ್ತೀವಿ ಅಂದರೆ ನಿಮಗೆ ಲೆದರ್ ಬರುತ್ತೆ. ಇದು ನಿಮಗೆ ಕಂಟ್ರೋಲ್ಸ್ ಕೂಡ ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸು ಮತ್ತು ಮ್ಯೂಟ್ ಬಟನ್ ಬರುತ್ತೆ. ಹಾಗೆ ಕಾಲ್ ರಿಸೀವ್, ಕಾಲ್ ಡಿಸ್ಕನೆಕ್ಟು ಮತ್ತು ವಾಯ್ಸ್ ಕಮೆಂಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡಲ್ಲಿ ನಿಮಗೆ ಇಂಡಿಕೇಟರ್ ಆಪ್ಷನ್ಸು, ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಆಪ್ಷನ್ಸ್ ಬರುತ್ತೆ. ಇನ್ನು ಸ್ಪೀಡೋ ಕನ್ಸೋಲ್ ನೋಡಿದ್ರೆ ನಿಮಗೆ ಸ್ಪೀಡೋ ಕನ್ಸೋಲಲ್ಲಿ ಮೇಜರ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ತುಂಬ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ವಿಜುವಲ್ ಆಗಿರ್ಬೋದು. ಸೊ ಲುಕ್ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ಗೆ ಲುಕ್ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಸ್ಪೀಡೋ ಮೀಟ್ರು, ಲೆಫ್ಟ್ ಸೈಡಲ್ಲಿ ನಿಮಗೆ RPM ಮೀಟ್ರ್ ಬರುತ್ತೆ. ಹಾಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸುತ್ತೆ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಷನ್ಸ್ ಬರುತ್ತೆ. ಸೊ ಸೆಂಟ್ರಲ್ಲಿ ನಿಮಗೆ ಸೆಮಿ ಡಿಜಿಟಲ್ ಥರ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ನಿಮಗೆ ಟಾರ್ಕು, ಪವರು, ಹಾಗೆ ಆಕ್ಸಲರೇಟು ಮತ್ತು ಬ್ರೇಕ್ ಯಾವ ರೀತಿ ಮಾಡ್ತೀರಾ ಅನ್ನೋದು ಆಪ್ಷನ್ಸ್ ತೋರಿಸ್ತಾರೆ ನಿಮಗೆ. ಇದು ನೋಡಿ ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಬ್ಯಾಟ್ರಿ ಮತ್ತು ಮೋಟ್ರದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಇಲ್ಲೇ ಆಗುತ್ತೆ. ಸೊ ಇದು ಸ್ಪೀಡೋಮೀಟ್ರ್, ಡಿಜಿಟಲ್ ಸ್ಪೀಡೋಮೀಟ್ರ್ ಬೇಕು ಅಂದರೆ ನಿಮಗೆ ಅದನ್ನು ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬೋದು. ಸೊ ಇದು ನಿಮಗೆ ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಓಡ್ತಾ ಇದೆ ಗಾಡಿ ಮೈಲೇಜು ಅನ್ನೋದು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ನಿಮಗೆ ಡ್ರೈವಿಂಗ್ ಟೈಮಿಂಗ್ಸ್ ಏನಿದೆ ಅವೆಲ್ಲ ನಿಮಗೆ ಡಿಸ್ಪ್ಲೇಗಳೆಲ್ಲ ಆಗುತ್ತೆ. ಟೋಟಲ್ ಐಡ್ ಆ್ಯಂಡ್ ಸ್ಟಾಪು. ಸೊ ಸ್ಟಾರ್ಟ್ ಆ್ಯಂಡ್ ಸ್ಟಾಪು ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ನಿಮ್ಗೆ ಸಿಗ್ನಲಲ್ಲಿದ್ದಾಗ ಗಾಡಿ ನೀವು ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ನೀವು ಇಲ್ಲ ಆಕ್ಸಿಲರೇಟು ಇಲ್ಲ ಬ್ರೇಕ್ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ವರ್ಕ್ ಆಗುತ್ತೆ ಐಡ್ ಆ್ಯಂಡ್ ಸ್ಟಾಪು. ಮತ್ತು ನಿಮಗೆ ಕ್ಲಾಕ್ ಬೇಕಾದರೆ ಕ್ಲಾಕ್ ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬೋದು. ಮತ್ತು ಫ್ರಂಟ್ ಮೋಷನ್ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಇಲ್ಲಿ ಟ್ರಿಪ್ ಮೀಟ್ರು A, B ಮತ್ತು ನಾರ್ಮಲ್ ಓಡೋಮೀಟ್ರದ್ದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ FM ಮತ್ತು ಫೋನ್ ಕನೆಕ್ಟಿವಿಟಿ ಆಗುತ್ತೆ. ಮತ್ತು ನಿಮಗೆ ಏನಾದ್ರು ಫೇವ್ರೇಟ್ದು ಚೇಂಜ್ ಮಾಡ್ಕೊಬೋದು. ನೀವು ಫೇವ್ರೇಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು. ಹಾಗೆ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇ, ಡೇಟ್ ಆ್ಯಂಡ್ ಟೈಮು ಆಪ್ಷನ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಇದು ನಿಮಗೆ ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಗಾಡಿ ಓಡೋದು ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳು ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಆ್ಯಾವ್ರೇಜ್ ಸ್ಪೀಡ್ ಎಷ್ಟೋಗುತ್ತೆ ಮತ್ತು ಕರೆಂಟ್ ಡ್ರೈವಿಂಗ್ ಟೈಮ್ ಏನು. ಸೊ ಅವೆಲ್ಲ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಡಿಸ್ಪ್ಲೇ ಮಾಡ್ಕೋಬೇಕು ಅಂದರೆ ಡಿಸ್ಪ್ಲೇ ಕೂಡ ಮಾಡ್ಕೋಬೋದು. ಮತ್ತು ಫ್ಯೂಲು ಅಷ್ಟೇ ನಿಮಗೆ ಆ್ಯಾವ್ರೇಜ್ ಎಷ್ಟು ಕೊಡ್ತಾ ಇದೆ ಮೈಲೇಜು ಅನ್ನೋದು ಕೂಡ ನೀವು ಡಿಸ್ಪ್ಲೇ ಮಾಡ್ಕೋಬೋದು. ಮತ್ತು ನಿಮ್ಮ ಡ್ರೈವಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದು ಕೂಡ ನೀವು ಡಿಸ್ಪ್ಲೇ ಆಗುತ್ತೆ. ಮತ್ತು ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಯಾವ ರೀತಿ ಫ್ಲೋ ಆಗ್ತಿದೆ ಅನ್ನೋದು ಕೂಡ ನೀವು ಡ್ರೈವಿಂಗಲ್ಲಿ ನೋಡ್ಕೋಬೋದು. ಸೊ ಇದು ನಿಮಗೆ ಇಲ್ಲಿ ಆ್ಯಂಬಿಯೆಂಟ್ ಲೈಟ್ದಾಗಿರ್ಬೋದು, ಡೋರ್ ಅನ್ಲಾಕ್ದಾಗಿರ್ಬೋದು, ಮತ್ತು AC ಮೋಡು ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಮತ್ತು ಲೇನ್ ಚೇಂಜ್ ವಿಂಗ್ ಕಲರ್ ಅನ್ನೋದನ್ನ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಲೋ ಫ್ಯೂಲ್ ವಾರ್ನಿಂಗು ಯಾವ ರೀತಿ ಏನೇನು ವಾರ್ನಿಂಗ್ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ ಡೋರ್ ಓಪನ್ ಆಗಿರ್ಬೋದು, ಇಲ್ಲ ಪಾರ್ಕಿಂಗ್ ಬ್ರೇಕ್ದು, ಸೊ ಕೀ ಫಾಬ್ದು, ಬ್ಯಾಟ್ರಿ ಡೌನ್ ಆದರೆ ಅದು ಕೂಡ ನಿಮಗೆ ವಾರ್ನಿಂಗ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ನಿಮಗೆ IC ರೋಡ್ ವಾರ್ನಿಂಗ್ ಆಗಿರ್ಬೋದು, ಪಾರ್ಕ್ ಅಸಿಸ್ಟ್ದೆಲ್ಲ ನಿಮಗೆ ಇಲ್ಲೇ ತೋರಿಸುತ್ತೆ. ಸೊ ಇದು ನಿಮಗೆ ಅಲರ್ಟ್ ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ಸೊ ಇದು ನಿಮಗೆ ಮೇಲ್ಗಡೆಯಿಂದ ಒಂದು
ಇದು ಮೂವ್ ಮಾಡಿದ್ರೆ ಸೊ ಮೈ ಇಮೇಜಸ್ ಆಗಿರ್ಬೋದು, ಇಲ್ಲ ಹೋಮ್ ಸ್ಕ್ರೀನ್ ಎಡಿಟ್ ಮಾಡೋದಾಗಿರ್ಬೋದು. ಸೊ ಎಡಿಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಪ್ಲೇಸ್ಮೆಂಟ್ ಬೇಕು ನೀವು ಅದನ್ನು ನೀವು ಮಾಡ್ಕೋಬೋದು. ವಿತ್ ನಿಮಗೆ ಕಾಲ್ ಟು ಕಾಂಟ್ಯಾಕ್ಟ್ ಆಗಿರ್ಬೋದು, ಇಲ್ಲ ಪೇರಿ ಡಿವೈಸ್ ಆಗಿರ್ಬೋದು. ಸೊ ನಿಮ್ಮದೆಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ವಿತ್ ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗು ಮತ್ತು ಮೀಡಿಯಾ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಮತ್ತು ಡೇಟ್ ಆ್ಯಂಡ್ ಟೈಮಿಂಗ್ಸು ಮತ್ತು ಕ್ವಿಕ್ ಗೈಡ್ ಎಲ್ಲ ಬರುತ್ತೆ ನಿಮಗೆ. ಸೊ ಅದೇ ನೀವೇನ ರಿವರ್ಸ್ ಕ್ಯಾಮ್ರಾ ಡಿಸ್ಪ್ಲೇ ನೋಡಿದ್ರೆ ಸೊ ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮ್ರಾ ಯಾವ ರೀತಿ ಇದೆ ಅಂತ. ಸೊ ರಿವರ್ಸ್ ಕ್ಯಾಮ್ರಾ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ರಿವರ್ಸ್ ಏನೇನು ನೀವು ರಿವರ್ಸ್ ಹಾಕ್ಬೇಕಾದ್ರೆ ಲೈನ್ ಚೇಂಜಿಂಗ್ದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇನ್ನು AC ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಇಲ್ಲೂ ಒಂದಷ್ಟು ನಿಮಗೆ ಬ್ರೌನ್ ಕಲರ್ ಟೆಕ್ಸ್ಚರ್ ಥರ ಲುಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೆಂಟ್ರ್ AC ಕೂಡ ನಿಮಗೆ ಒಂದಷ್ಟು ಕ್ರೋಮ್ ಟಚ್ ಬರುತ್ತೆ. ವಿತ್ ನಿಮಗೆ ಹಜಾರ್ಡ್ ಸ್ವಿಚ್ ಆಗಿರ್ಬೋದು, ಹಾಗೆ ಮ್ಯಾನ್ಯಲ್ AC ಕಂಟ್ರೋಲ್ಸು. ಸೊ ಇದು ನಿಮಗೆ ಫ್ಯಾನ್ ಸ್ಪೀಡು ಮತ್ತು ಟೆಂಪ್ರೇಚರ್ ಸ್ಪೀಡು ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಬಟನ್ಸ್ಗಳು ಕೊಟ್ಟಿದ್ದಾರೆ, AC ಬಟನ್ಸು. ಸೊ ಡೌನ್ ದಿ ಸೆಂಟ್ರ್ ಕನ್ಸೋಲಲ್ಲಿ ಬರೋದ್ರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಸೊ ವೈರ್ಲೆಸ್ ಚಾರ್ಜಿಂಗ್ ಏನು ಸಪೋರ್ಟ್ ಮಾಡಲ್ಲ ಅಂದರೆ ನಿಮಗೆ ಟೈಪ್ ಎ USB ಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ 12V ಸಾಕೆಟ್ ಕೂಡ ಬರುತ್ತೆ. ಸೊ ಇದು ನಿಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಕೀ ಎಲ್ಲ ಇಟ್ಕೊಳಕ್ಕೆ ಸ್ಪೇಸು ಮತ್ತು ಕಪ್ ಹೋಲ್ಡ್ರು ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮ್ಮ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು, ಹಾಗೆ ಇಲ್ಲೊಂದಷ್ಟು ನಿಮಗೆ ಏನಾನ ಐಟಮ್ಸ್ ಇಟ್ಕೊಳಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡಿಸೈನ್ಸ್ ಯಾವ ರೀತಿ ಇದೆ ಅಂತ. ಸೊ ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮತ್ತು ಇಲ್ಲೆಲ್ಲ ಡಿಸೈನ್ಸ್ಗಳನ್ನ ಒಂದಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಗ್ಲೋ ಬಾಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು ಗ್ಲೋ ಬಾಕ್ಸು. ವಿತ್ ನಿಮಗೆ ಸೀಟ್ ಬಗ್ಗೆ ಹೇಳಿದ್ರೆ ಸೊ ಸೀಟ್ಗಳು ನೋಡ್ತಾ ಇರ್ಬೋದು ನಿಮಗೆ ಫ್ಯಾಬ್ರಿಕ್ ಅಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಸೊ ಒಂದಷ್ಟು ಬ್ರೌನ್ ಕಲರ್ ಕೊಟ್ಟಿದ್ದಾರೆ ಸೀಟು. ಬ್ರೌನು ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸ್ಚರಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಕುಷನಿಂಗು ಅಷ್ಟೇ ತುಂಬ ಸಾಫ್ಟಾಗಿದೆ. ಮತ್ತು ಬಕೆಟ್ ಫಿಟ್ನೆಸ್ ಸೀಟ್ ಬರುತ್ತೆ. ಸೊ ಆರಾಮಾಗಿ ನೀವು ಲಾಂಗ್ ಡ್ರೈವ್ ಹೋಗೋಕ್ಕಂತೂ ತುಂಬ ಏನು ಡಿಸ್ಕಂಫರ್ಟ್ ಅನ್ಸೋದಿಲ್ಲ, ಕಂಫರ್ಟ್ ಚೆನ್ನಾಗಿರುತ್ತೆ. ಸೊ IRVM ಬಗ್ಗೆ ಹೇಳಿದ್ರೆ ನಿಮಗೆ ಮ್ಯಾನ್ಯಲ್ IRVM ಬರುತ್ತೆ. ಸೊ ವಿತ್ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸನ್ರೂಫ್ ಕೂಡ ಬರುತ್ತೆ. ಸೊ ಸನ್ರೂಫು ನೀವು ನೋಡ್ತಾ ಇರ್ಬೋದು ಚಿಕ್ಕದಾಗಿದೆ, ಬಟ್ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಲೈಟು ಬರುತ್ತೆ. ಸೊ ಲೈಟ್ ಕೂಡ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನೀವು ಡೋರ್ದು ಆಪ್ಷನ್ಸ್ ಕೂಡ ಮಾಡ್ಕೋಬೋದು. ಇನ್ನು ಸನ್ವೈಸರ್ ಬಗ್ಗೆ ಹೇಳಿದ್ರೆ ನಿಮಗೆ ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ. ಇದು ನಿಮಗೆ ಡ್ರೈವರ್ ಸೈಡಲ್ಲಾದರೆ ನಿಮ್ಗೆ ಟಿಕೆಟ್ ಹೋಲ್ಡರ್ ಮಾತ್ರ ಕೊಟ್ಟಿದ್ದಾರೆ. ಸೊ ವ್ಯಾನಿಟಿ ಮಿರರ್ ಆಪ್ಷನ್ಸ್ ಏನು ಬರೋದಿಲ್ಲ. ಸೊ ವಿತ್ ನಿಮಗೆ ಫ್ರಂಟ್ ಕ್ಯಾಬಿನ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಫ್ರಂಟ್ ಕ್ಯಾಬಿನ್ ಓವರಾಲ್ ರಿವ್ಯೂ ಇದಾಗಿತ್ತು. ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರ್ ಕ್ಯಾಬಿನಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ಸು ಪೇಂಟೆಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಅದು ನಿಮಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಟ್ಕೊಳ್ಳೋಕ್ಕೆ ಗ್ರ್ಯಾಬ್ ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ. ಇದು ನಿಮಗೆ ವಿಂಡೋಸ್ ಅಪ್ ಆ್ಯಂಡ್ ಡೌನ್ ಕಂಟ್ರೋಲ್ಸು. ಹಾಗೆ ಇಲ್ಲೊಂದಷ್ಟು ನಿಮಗೆ ಪ್ಲಾನ್ ಫಿಶ್ ಟಚ್ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇಲ್ಲೂ ಕೂಡ ಫ್ಯಾಬ್ರಿಕೇಷನ್ಸ್ ಟಚ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ 1 ಲೀಟ್ರ್ ಬಾಟಲ್ ಸ್ಪೇಸು. ಇದು ನಿಮಗೆ ಸ್ಪೀಕರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗುತ್ತೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಂಬಿಯೆಂಟ್ ಲೈಟ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೆ ಲೈಟ್ ತಕ್ಕನಾಗಿ ನೀವು ಚೇಂಜ್ ಮಾಡ್ಕೋಬೋದು. ಆ್ಯಂಬಿಯೆಂಟ್ ಲೈಟ್ ಕೂಡ ಕಂಪ್ನಿ ಕಡೆಯಿಂದಲೇ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಇನ್ನು ರಿಯರ್ ಕಂಫರ್ಟ್ ನೋಡಿದರೆ ಸೊ ಫ್ರಂಟ್ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಆರಾಮಾಗಿ ನೋಡ್ಕೋಬೋದು. ಸೊ ಕಂಫರ್ಟಬಲಾಗಿ ಕೂತ್ಕೋಬೋದು. ಇನ್ನೊಂದು ಸ್ವಲ್ಪ ತೈ ಸಪೋರ್ಟ್ ಒಂಚೂರು ಚೆನ್ನಾಗಿದೆ, ಇನ್ನೂ ಸಖತ್ತಾಗಿತ್ತು ಅಂತ ಅನಿಸ್ತು. ನೀ ರೂಮ್ ಅಂತೂ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ಹೆಡ್ ರೂಮ್ ಕೂಡ ನೋಡ್ತಾ ಇರ್ಬೋದು. ಸೊ ಹೆಡ್ ರೂಮ್ ಕೂಡ ಸಫಿಷಿಯೆಂಟು ಇತ್ತು. ನಿಮಗೆ 2 ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಬರೋದಿಲ್ಲ. ಇದು ನಿಮಗೆ ಸೆಂಟ್ರಲ್ಲಿ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ AC ವೆಂಟ್ಸ್ ನೀವು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ 12V ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಸಾಕೆಟಲ್ಲಿ ನೀವು ಚಾರ್ಜ್ ಕೂಡ ಹಾಕ್ಕೊಂಡು ಫೋನ್ ಕೂಡ ಇಟ್ಕೋಬೋದು. ಹಾಗೆ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಕೊಟ್ಟು ಕೂಡ ಬರುತ್ತೆ. ಸೊ ವೀಕ್ಷಕರೇ, ಓವರಾಲ್ ಬ್ರೀಝಾ ಫೇಸ್ ಲಿಫ್ಟ್ ರಿವ್ಯೂ ಇದಾಗಿತ್ತು. ಸೊ ಗಾಡಿ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ZXi ಬೆಸ್ಟ್ ವೇರಿಯಂಟು ಬೈ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ನಿಮಗೆ ಒಂದು ಒಳ್ಳೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಲಿ ಸಗದಾಗಿದೆ ಗಾಡಿ, ಮತ್ತು ಫೀಚರ್ಸ್ ಕೂಡ ಲೋಡೆಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಮ್ಮನೆ ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.